ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಒಂದು ಬೈಕ್ಗೆ ಒಂದು ಸ್ಕ್ರಾಪೆಡ್ ಏರ್ ಕ್ರಾಫ್ಟ್ ಕ್ಯಾರಿಯರ್ದು ಮೆಟಲ್ ಯೂಸ್ ಮಾಡಿದ್ದಾರೆ ಅಂದರೆ ನಂಬ್ತೀರಾ? ಎಸ್, ಆ ಬೈಕ್ ನೇಮು ಬಜಾಜ್ V15 ಆ್ಯಂಡ್ ಆ ಮೆಟಲ್ ಯೂಸ್ ಮಾಡಿರೋ ಒಂದು ಏರ್ ಕ್ರಾಫ್ಟ್ ನೇಮು ನಮ್ಮೆಲ್ಲರ ಪ್ರೈಡ್ INS ವಿಕ್ರಾಂತ್. ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂವರ್ಸ್, ನಾನು ಅಶ್ವಿನ್, ವೆಲ್ಕಮ್ ಟು ಟೆಕ್ ವಿತ್ ಮೀ. ಸೊ INS ವಿಕ್ರಾಂತ್ ಬಗ್ಗೆ ಒಂದು ಶಾರ್ಟ್ ಹಿಸ್ಟ್ರಿನ ನಾನು ಹೇಳ್ತಾ ಹೋಗ್ತೀನಿ. ಸೊ INS ವಿಕ್ರಾಂತ್ ಅಂದರೆ ಏನು, ಏರ್ಕ್ರಾಫ್ಟ್ ಕ್ಯಾರಿಯರ್ ಹೆಂಗೆ ಬಿಲ್ಡ್ ಆಯಿತು, ಅದನ್ನು ಇಂಡಿಯಾದವ್ರು ಹೆಂಗೆ ತಗೊಂಡ್ರು ಅಂತ ಒಂದು ಶಾರ್ಟ್ ಹಿಸ್ಟ್ರಿನ ನಾನು ಹೇಳ್ತಾ ಹೋಗ್ತೀನಿ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಹೆರ್ಕ್ಯುಲಸ್ ಅನ್ನೋ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನ ಬ್ರಿಟಿಷರ್ಸು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಒಂದು ಶಿಪ್ ಮೇಲೆ ಒಂದು ಫೈಟರ್ ಜೆಟ್ಟು ಲ್ಯಾಂಡ್ ಆ್ಯಂಡ್ ಟೇಕ್ ಆಫ್ ಆಗೋದನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತಾ ಹೋಗ್ತೀವಿ. ಸಿಂಪಲ್ ಆಗಿ ಹೇಳಬೇಕು, ಒಂದು ಶಿಪ್ ಮೇಲೆ ಒಂದು ಏರ್ಪೋರ್ಟ್ದು ರನ್ವೇ ಇರೋ ಥರ ಅದನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತೀವಿ. ಒಂದು ಪ್ರಾಜೆಕ್ಟ್ನ ಬ್ರಿಟಿಷರ್ಸ್ ಸ್ಟಾರ್ಟ್ ಮಾಡಿ ಮುಗಿಸೋಷ್ಟರಲ್ಲಿ ವಾರು ಮುಗ್ದಿರುತ್ತೆ. ಅದಕ್ಕೆ ಬ್ರಿಟಿಷರ್ಸ್ ಈ ಒಂದು ಪ್ರಾಜೆಕ್ಟ್ನ ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ಅದು ಹಂಗೆ ರಿಮೈನಿಂಗ್ ಅಲ್ಲಿ ಇರುತ್ತೆ. 1950s ಅಷ್ಟರಲ್ಲಿ ಇಂಡಿಯನ್ಸ್ ಬಂದು ಬ್ರಿಟಿಷರ್ಸ್ ಹತ್ರ ಈ ಒಂದು ಪ್ರಾಜೆಕ್ಟ್ನ ಪರ್ಚೇಸ್ ಮಾಡಿಕೊಂಡು ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಸೊ ಕಂಪ್ಲೀಟ್ ಮಾಡಿ ಅದನ್ನ ಯೂಸ್ ಮಾಡೋಕ್ಕೆ ಒಂದು ಒಳ್ಳೆ ಟೈಮಿಗೆ ಕಾಯ್ತಾ ಇರ್ತಾರೆ. ಅದೇ 1970s ಅಲ್ಲಿ ನಡೆದವ. ಲಿಂಕ್ ಮಾಡಿ ಕೂಡ ನೋಡೋಕ್ಕಾಗದೇ ಇರೋ ಥರ ಇಂಡಿಯಾದವ್ರು ನುಕ್ಕಿ ಹೊಡಿತಾರೆ. ಆ ವಾರಲ್ಲಿ ಇಂಡಿಯಾನು ಗೆಲ್ತದೆ. ಸೊ ಇದೆಲ್ಲದಕ್ಕೂ ಕಾರಣ ನಮ್ಮ INS ವಿಕ್ರಾಂತ್. ಸೊ ಈ ಥರ ಎಷ್ಟೋ ವಾರ್ಗಳನ್ನ ಗೆದ್ಕೊಟ್ಟ ನಮ್ಮ INS ವಿಕ್ರಾಂತ್ನ 1990s ಅಲ್ಲಿ ಸ್ಕ್ರ್ಯಾಪ್ ಮಾಡ್ತಾರೆ. ಆ ಸ್ಕ್ರಾಪೆಡ್ ಮೆಟಲ್ನ ನಮ್ಮ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯಾದ ಬಜಾಜ್ ಅದನ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಅವರ ಒಂದು ಬೈಕ್ ಮಾಡೆಲ್ಗೆ ಯೂಸ್ ಮಾಡ್ತಾರೆ. ಅದೇ ಬಜಾಜ್ ವಿ ಫಾರ್ ಅವರ್ ಪ್ರೈಡ್ ವಿಕ್ರಾಂತ್. ಸೊ ಅದನ್ನು 2016 ಲಾಂಚ್ ಕೂಡ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಓವರ್ ರೀಚ್ ಆಗದೇ ಇರೋ ಕಾರಣಕ್ಕೆ ಅದನ್ನು 2019 ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾರೆ. ಎನಿವೇಸ್, ಒಂದು ಪ್ರಾಡಕ್ಟ್ ಅಂದಮೇಲೆ ಹಿಟ್ ಆಗೋದಾಗಲಿ ಫ್ಲಾಪ್ ಆಗೋದಾಗಲಿ ಇದ್ದೇ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್, ಬಜಾಜ್ ಅವ್ರು ಮಾಡಿದ ಈ ಒಂದು ಟ್ರಿಬ್ಯೂಟ್ಗೆ ನಮ್ಮ ಸೆಲ್ಯೂಟ್. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಲೀವ್ ಮಾಡಿ. ಸೊ ಈ ಥರ ಎಕ್ಸ್ಕ್ಲೂಸಿವ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.